ವೆಲ್ಕಮ್ ಟು ನ್ಯೂ ವಿಡಿಯೋ ಗೈಸ್. ಇವತ್ತು ಏನಪ್ಪ ವಿಶೇಷವಾದ ದೇವಸ್ಥಾನನ ತೋರಿಸ್ತಾ ಇದ್ದೀನಿ. ಹಿಂದೆ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಯಾವ ದೇವಸ್ಥಾನಕ್ಕೆ ಬಂದಿದ್ದೀನಿ ಅಂತ. ತುಂಬ ಜನಕ್ಕೆ ಗೊತ್ತಾಗಿರಲ್ಲ. ನೋಡ್ಬೋದು ನಮ್ಮ ಚುಂಚನಗಟ್ಟೆಗೆ ಬಂದಿದ್ದೀವಿ, ರಾಮನ ದೇವಸ್ಥಾನಕ್ಕೆ. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ತೋರಿಸ್ತೀನಿ ಏನಪ್ಪ ವಿಶೇಷ ಅಂತಂದರೆ, ನಮ್ಮ ಧನುಷ್ಕೋಟಿ ಜಲಪಾತ ತುಂಬಿದೆ. ಅದನ್ನು ನಾನು ನಿಮಗೆ ತೋರಿಸೋಣ ಅಂತ ಬಂದೆ. ಹೋಗ್ತಾ ಒಂದೊಂದಾಗಿ ತೋರಿಸ್ತಾ ಹೋಗ್ತೀನಿ ವಿಡಿಯೋನ. ಇವಾಗ ಫಸ್ಟ್ ದೇವಸ್ಥಾನದ ಹತ್ರ ಹೋಗೋಣ. ಇಲ್ಲಿಗೆ ನೀರಿನ ಸೌಂಡ್ ಕೇಳಿಸ್ತಿದೆ, ಆದರೆ ಒಳಗಡೆ ಕೇಳಿಸಲ್ಲ. ಅದೇ ಈ ದೇವಸ್ಥಾನದ ವಿಶೇಷ. ಬನ್ನಿ ಮುಂದ್ಗಡೆ ಹೋಗಿ ಇವಾಗ ಧನುಷ್ಕೋಟಿ ಜಲಪಾತನ ತೋರಿಸ್ತೀನಿ. ಯಾರೆಲ್ಲ ಧನುಷ್ಕೋಟಿ ಜಲಪಾತ ನೋಡಿಲ್ಲ ಈ ವಿಡಿಯೋದಲ್ಲಿ ನೋಡ್ಬೋದು. ಬನ್ನಿ ಇವಾಗ ಹೋಗಿ ಮುಂದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡ್ಬೋದು ಧನುಷ್ಕೋಟಿ ಜಲಪಾತಕ್ಕೆ ಹೋಗೋಂಥ ಜಾಗ ಇದೆ. ಜಲಪಾತ ಅಂತ ಕಾಣಿಸ್ತಿದೆಯಲ್ಲ, ಇಲ್ಲೇ ಧನುಷ್ಕೋಟಿ ಜಲಪಾತ ಇರೋದು. ಬನ್ನಿ ಹೋಗೋಣ, ಎಷ್ಟು ನೀರು ಬಂದಿದೆ ಅಂತ ನೋಡೋಣ. ನೋಡ್ಬೋದು ಹೇಗಿದೆ ಅಂತ ಜಲಪಾತ. ಬನ್ನಿ ಇವಾಗ ತೋರಿಸ್ತಾ ಹೋಗ್ತೀನಿ ಎಷ್ಟು ನೀರು ಬಂದೈತೆ ಅಂತ. ನೋಡ್ಬೋದು ಹೇಗೆ ಹರಿತಿದೆ ಅಂತ. ನೋಡಿ ಹಾಲಿನ ನೊರೆ. ಇದನ್ನು ನಾವು ಸೀತಾ ಮಡಿಲು ಅಂತ ಕರಿತೀವಿ. ಏನಕ್ಕೆ ಕರಿತೀವಿ ಏನು ಅಂತ ಇದರ ಸಂಪೂರ್ಣ ವಿಡಿಯೋ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀವಿ, ಹೋಗಿ ನೋಡ್ಬೋದು. ನೋಡಿ ಹೇಗಿದೆ ಅಂತ ವಾತಾವರಣ. ಇವಾಗ ಟೈಮ್ ಒಂದು 8:30 ಆಗಿರ್ಬೋದು. ನೋಡಿ ದೇವಸ್ಥಾನ ಹೇಗೆ ಕಾಣಿಸ್ತಿದೆ ಅಂತ. ಅಲ್ಲಿಂದ ವೀಕ್ಷಣೆ ಮಾಡಿದ್ರೆ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಬನ್ನಿ ಅಲ್ಲಿಂದನೂ ತೋರಿಸ್ತೀನಿ. ನೋಡ್ಬೋದು ಸುಂದರವಾದ ಧನುಷ್ಕೋಟಿ ಜಲಪಾತ. ನೋಡಿ ಇನ್ನೂ ತುಂಬ ನೀರು ಬರಬೇಕು. ಮಳೆ ಇಲ್ಲಿದ್ದ ಕಾರಣ ಒಂದು ಸ್ವಲ್ಪ ಮಟ್ಟಿಗೆ ನೀರು ಬರ್ತಾ ಇದೆ. ಬಂದರೆ ಅಲ್ಲಿ ಏನು ಕಾಣಿಸ್ತಿದೆ ಆ ಕಲ್ಲುಗಳು ಏನೂ ಕಾಣಲ್ಲ, ಅದು ಪೂರ್ತಿ ಎಲ್ಲ ಮುಚ್ಚೋಗುತ್ತೆ. ಬನ್ನಿ ನೋಡೋಣ. ಇನ್ನೂ ತುಂಬ ಅದ್ಭುತವಾಗಿ ಕಾಣಿಸುತ್ತೆ. ಮೇಲಿಂದ ತೋರಿಸ್ತೀನಿ ನಿಮಗೆ. ನೋಡ್ಬೋದು ನದಿಗೆ ಯಾರು ಇಳಿಬಾರ್ದು ಅಂತ ಹಾಕವ್ರೆ, ಹೇಗಿದೆ ಅಂತ. ಏನಕ್ಕೆ ಅನ್ನೋದನ್ನ ಇಲ್ಲೇ ಓದ್ಕೊಳ್ಳಿ ನೀವು, ಏನಕ್ಕೆ ಇಳಿಬಾರ್ದು ಏನು ಅಂತ. ನೀರು ಯಾವಾಗ ಜಾಸ್ತಿ ಆಗುತ್ತೆ ಅನ್ನೋದು. ಹಾಗೆ ನಮ್ಮ ಚುಂಚನಗಟ್ಟೆಯಲ್ಲಿ ಫೇಮಸ್ ಅಂದರೆ ಕರೆಂಟ್ ಉತ್ಪಾದನೆ ಆಗುತ್ತೆ. ನೋಡ್ಬೋದು ಕಾಣಿಸ್ತಿದೆಯಲ್ಲ, ಇಲ್ಲಿ ಸ್ಕ್ಯಾನ್ ಮಾಡಿದ್ರೆ ನಮ್ಮ ಚುಂಚನಗಟ್ಟೆ ಜಲಪಾತದ್ದು ಎಲ್ಲ ವಿವರ ಸಿಗುತ್ತೆ. ಬನ್ನಿ ಇವಾಗ ಮೇಲಿಂದ ವ್ಯೂ ಪಾಯಿಂಟ್ನ ತೋರಿಸ್ತೀನಿ ನಿಮಗೆ ಹೇಗೆ ಕಾಣಿಸುತ್ತೆ ಅಂತ ದೇವಸ್ಥಾನದ. ನೋಡ್ಬೋದು ದೇವಸ್ಥಾನ ಇದೆ, ರಾಮದೇವರ ದೇವಸ್ಥಾನ. ಚುಂಚನಗಟ್ಟೆ ಜಾತ್ರೆ 1 ತಿಂಗಳು ನಡೆಯುವ ಮೊದಲ ಜಾತ್ರೆ ಅಂತಲೇ ಕರಿಬೋದು. ಹೊಸ ವರ್ಷ ಸ್ಟಾರ್ಟ್ ಆಗುತ್ತಲ್ಲ, ಜನವರಿ 1ನೇ ತಾರೀಕಿಂದ ಜಾತ್ರೆ ಸ್ಟಾರ್ಟ್ ಆಗುತ್ತೆ. ನೋಡಿ ನಮ್ಮ ಹನುಮಂತ. ದೇವಸ್ಥಾನದ ಒಳಗಡೆ ವಿಡಿಯೋ ಮಾಡೋ ಹಾಗಿಲ್ಲ, ಅದರಿಂದ ನಾವು ಹೊರಗಡೆಯಿಂದನೇ ತೋರಿಸ್ತಾ ಇದ್ದೀನಿ. ಬನ್ನಿ ಇವಾಗ ವ್ಯೂ ಪಾಯಿಂಟ್ಗೆ ಹೋಗಿ ನೋಡೋಣ ಯಾವ ರೀತಿ ಕಾಣಿಸುತ್ತೆ ಅಂತ. ಬನ್ನಿ ಇವಾಗ ಮೇಲ್ಗಡೆ ಹತ್ತಬೇಕು, ಹತ್ತಿ ತೋರಿಸ್ತೀನಿ. ನೋಡ್ಬೋದು ಇವಾಗ ಯಾವ ರೀತಿ ಕಾಣಿಸ್ತಿದೆ ಅಂತ. ಇದು ಮೇಲಿಂದ ಕಾಣಿಸ್ತಿರೋಂಥ ವ್ಯೂ ಪಾಯಿಂಟು. ನೋಡಿ ಯಾವ ರೀತಿ ಹರಿತಿದೆ ಅಂತ, ಎಲ್ಲಿಂದ ನೀರು ಬರ್ತಿದೆ ಅಂತ ನೋಡ್ಬೋದು. ಆ ಕಡೆ ಎಲ್ಲ ಕರೆಂಟ್ ಉತ್ಪಾದನೆ ಆಗುವಂಥ ಸ್ಥಳ, ಅಲ್ಲಿ ಯಾರನ್ನೂ ಬಿಡಲ್ಲ. ನೋಡಿ ಹೇಗೆ ಬರ್ತಿದೆ ನೀರು, ಮೈ ತುಂಬಿ ಹರಿತಿದೆ. ಇವತ್ತು ದೇವಸ್ಥಾನ ಈ ಕಡೆ ಕಾಣಿಸುತ್ತೆ. ನೋಡಿ ಸುತ್ತ ಯಾವ ರೀತಿ ಇದೆ ವ್ಯೂ ಅಂತ. ಈ ನೀರು ಹರ್ಕೊಂಡು KRS ಡ್ಯಾಮ್ ಸೇರುತ್ತೆ. ನೋಡಿ ಎಷ್ಟು ಅದ್ಭುತವಾಗಿ ಕಾಣಿಸ್ತಿದೆ ಅಂತ. ಬನ್ನಿ ಇವಾಗ ನಮ್ಮ ಹನುಮಂತನ ತೋರಿಸ್ತೀನಿ. ಅಲ್ಲಿಂದ ನೋಡೋಣ ಯಾವ ರೀತಿ ಕಾಣಿಸುತ್ತೆ ಅಂತ. ನೋಡಿ ಎಲ್ಲ ತುಂಬ ಜನ ಬಂದು ಇವಾಗ ನೋಡ್ತಾವ್ರೆ, ಯಾಕಂದ್ರೆ ನೀರು ಬರ್ತಾ ಇದೆ. ಇವಾಗ ಲೇಟಾಗಿ ಇರೋದ್ರಿಂದ ಜನ ಸ್ವಲ್ಪ ಬರ್ತಾವ್ರೆ ನೋಡೋದಕ್ಕೆ. ಅದ್ಭುತವಾದ ಕ್ಷಣ ಇದು, ಈ ನೀರನ್ನ ನೋಡಬೇಕು ಅಂತಂದರೆ. ನೋಡಿ ಸೀತಾಮಡಿಲಲ್ಲಿ ಎಲ್ಲೋ ಕಲರ್ ನೀರು ಕಾಣಿಸುತ್ತೆ. ನಮ್ಮ ಚುಂಚನಗಟ್ಟೆಗೆ ಬರೋ ದಾರಿ ಯಾವುದಪ್ಪ ಅಂತಂದರೆ, ಮೈಸೂರಿಂದ ಚುಂಚನಗಟ್ಟೆ, ಅಲ್ಲಿಂದ ರಾಮನಾಥ್ಪುರಕ್ಕೆ ಹೋಗೋ ರೋಡಲ್ಲಿ ಬರ್ಬೋದು. ಇವಾಗ ನಮ್ಮ ಚುಂಚನಗಟ್ಟೆ ಸಾಲಿಗ್ರಾಮ ತಾಲೂಕಾಗಿದೆ. ನೋಡ್ಬೋದು ಅದ್ಭುತವಾಗಿ ಕಾಣಿಸ್ತಿದೆ ದೇವಸ್ಥಾನ. ದೇವಸ್ಥಾನದಿಂದ ಮೇಲಿಂದ ವ್ಯೂ ಪಾಯಿಂಟ್ ನೋಡಿ ಯಾವ ರೀತಿ ಕಾಣಿಸ್ತಿದೆ ಅಂತ. ಈ ಕ್ಷಣನ ಯಾರು ಮಿಸ್ ಮಾಡೋಕ್ಕೆ ಹೋಗಬೇಡಿ. ಒಂದು ಸಲನಾದರೂ ನಮ್ಮ ಚುಂಚನಗಟ್ಟೆ ಧನುಷ್ಕೋಟಿ ಜಲಪಾತನ ನೋಡಿ. ಏನಕ್ಕಪ್ಪ ಅಂತಂದರೆ, ರಾಮ ಸೀತೆ ಲಕ್ಷ್ಮಣ ಬಂದಿದಂಥ ಜಾಗ ನಮ್ಮ ಚುಂಚನಗಟ್ಟೆ. ತುಂಬ ಪವಿತ್ರವಾದ ಸ್ಥಳ ಇದು. ನೋಡ್ಬೋದು ಹೇಗೆ ಕಾಣಿಸ್ತಿದೆ ಅಂತ. ಈ ಜಾಗದಲ್ಲಿ ಏನು ನೋಡ್ತಾ ಇದ್ದೀರಾ, ರಥ ನಿಲ್ಲಿಸೋ ಅಂಥ ಜಾಗ ಅವೆರಡೂ. ಇಲ್ಲಿಂದ ರಥೋತ್ಸವಕ್ಕೆ ಚಾಲನೆ ಕೊಡ್ತಾರೆ. ನೋಡ್ಬೋದು ಹೇಗೆ ಕಾಣಿಸ್ತಿದೆ ಅಂತ.
ತುಂಬ ಅದ್ಭುತವಾದಂಥ ಕ್ಷಣ ಇದು. ನೋಡ್ಬೋದು ಇವಾಗ ಯಾರೂ ಇಲ್ಲ, ಸುತ್ತ 360 ಡಿಗ್ರಿ ವಿಡಿಯೋನ ಮಾಡ್ತಾ ಇರೋದು ಇವಾಗ ನಾನು ನಿಮಗೆ. ಈ ಮರ ಏನು ಕಾಣಿಸ್ತಿದೆ, ಈ ಮರ ಒಂದು ನಮ್ಮ ಹನುಮಂತನ ಮರೆಯಾಗಿದೆ. ನೋಡ್ಬೋದು ಅಲ್ಲಿ ಕಾಣಿಸ್ತಿದೆಯಲ್ಲ ಹನುಮಂತ, ಅದನ್ನ ಬಿಟ್ಟರೆ ತುಂಬ ಅದ್ಭುತವಾದಂಥ ಸ್ಥಳ ನಮ್ಮ ಚುಂಚನಕಟ್ಟೆ ಜಲಪಾತ. ಇವಾಗ ನೋಡ್ಬೋದು ಹೇಗೆ ಕಾಣಿಸ್ತಿದೆ ಅಂತ. ಅದ್ಭುತವಾದಂಥ ದೇವಸ್ಥಾನ ಇದು. ಯಾರೆಲ್ಲ ಬಂದಿಲ್ಲ ನಮ್ಮ ಚುಂಚನಕಟ್ಟೆ ಜಲಪಾತೋತ್ಸವ ನೋಡೋಕ್ಕೆ ಬನ್ನಿ. ಮತ್ತು ಇಲ್ಲಿ ಒಂದು ಜಲಪಾತೋತ್ಸವ ಅಂತ ಒಂದು ಫಂಕ್ಷನ್ ಕೂಡ ಆಗುತ್ತೆ, ಅವಾಗ ಇನ್ನೂ ಚೆಂದ ನೋಡೋಕ್ಕೆ. ಇವಾಗ ಬನ್ನಿ, ಇವಾಗ ನಾವು ನಮ್ಮ ಆಂಜನೇಯನ ತೋರಿಸ್ತಾ ಹೋಗ್ತೀನಿ ಒಂದೊಂದಾಗಿ. ನೋಡ್ಬೋದು ಇವಾಗ ನಮ್ಮ ಆಂಜನೇಯನ ತೋರಿಸ್ತಾ ಇದ್ದೀನಿ ಯಾವ ರೀತಿ ಕಾಣಿಸ್ತಿದೆ ಅಂತ. ಇದು ದೂರದಿಂದ ವ್ಯೂ ಪುನಃ ತೋರಿಸ್ತಾ ಇರೋದು. ನೋಡ್ಬೋದು ಅದ್ಭುತವಾದಂಥ ದೇವಸ್ಥಾನದಲ್ಲಿ ರಾಮನ ಭಕ್ತ ಹನುಮಂತನ ಪ್ರತಿಷ್ಠಾಪನೆ ಮಾಡಿರೋದು. ನೋಡ್ಬೋದು ಇಲ್ಲಿಂದ ಹೇಗೆ ಕಾಣಿಸ್ತಿದೆ ಅಂತ, ನೋಡ್ಬೋದಲ್ಲಿ ಹೇಗೆ ಕಾಣಿಸ್ತಿದೆ ಅಂತ. ಚುಂಚನಕಟ್ಟೆ ಜಲಪಾತ ನೋಡಿ, ಮೈದುಂಬಿ ಹರಿತಿರುವಂಥ ಅದ್ಭುತವಾದಂಥ ಜಾಗ ನಮ್ಮ ಚುಂಚನಕಟ್ಟೆ. ಬನ್ನಿ ಇವಾಗ ದೇವಸ್ಥಾನದ ಒಳಗಡೆ ಹೋಗೋಣ. ಆದರೂ ಒಳಗಡೆ ಹೋಗಿ ವಿಗ್ರಹನ ತೋರ್ಸೋಕ್ಕಾಗಲ್ಲ, ಬೇಜಾರು ಮಾಡ್ಕೋಬೇಡಿ. ಬನ್ನಿ ಇವಾಗ ಹೋಗೋಣ. ದೇವಸ್ಥಾನದ ಹತ್ರ ಹೋಗ್ತಾ ಇದ್ದೀನಿ. ಇವತ್ತು ಶನಿವಾರ ಆಗಿರೋದ್ರಿಂದ ಇಲ್ಲೇ ದರ್ಶನ ಆಯಿತು, ಆಂಜನೇಯಂದು ಆಯಿತು, ರಾಮ ಸೀತೆ ಲಕ್ಷ್ಮಣಂದು ಆಗುತ್ತೆ. ಬನ್ನಿ ಒಳಗಡೆ ಹೋಗೋಣ. ಇವಾಗ ಎಂಟ್ರಿ ಆಗ್ತೀನಿ ಒಳಗಡೆಗೆ. ಬನ್ನಿ ಹಾಗೆ ನೋಡ್ತಾ ಇರಿ, ತೋರಿಸ್ತಾ ಹೋಗ್ತೀವಿ ಒಂದೊಂದಾಗಿ. ದೇವಸ್ಥಾನಕ್ಕೆ ಬಂದಾಗ ನೋಡ್ಬೋದು, ತುಂಬ ಹುಷಾರಾಗಿರಿ. ಏನಾದರೂ ಸಿಕ್ಕರೆ ಕಿತ್ಕೊಂಡು ಆರ್ಬಿಡ್ತವೆ ಇವು ಕೋತಿಗಳು. ನೋಡ್ಬೋದು ದೇವಸ್ಥಾನ ಒಳಗಡೆ ಎಂಟ್ರಿ ಆಗ್ತಾರೆ ಅಂಥದ್ದು. ನೋಡ್ಬೋದು ಹೇಗಿದೆ ಅಂತ. ಇವಾಗ ನೋಡೋರಲ್ಲ ದೇವಸ್ಥಾನದ ಹೊರಗಡೆಯಿಂದ ಎಷ್ಟು ಅವತಾರದಲ್ಲಿ ಕಾಣಿಸುತ್ತೆ ಅಂತ. ನೋಡ್ಬೋದು ದೇವಸ್ಥಾನ ಇದು ಹೊರಗಡೆಯಿಂದ ಕಾಣಿಸ್ತಾ ಇರೋದಂಥದ್ದು ಹೇಗಿದೆ ಅಂತ. ತುಂಬ ಅದ್ಭುತವಾಗಿರೋ ಅಂಥ ದೇವಸ್ಥಾನ. ಬಂದು ಒಂದು ದಪ್ಪ ನಮ್ಮ ರಾಮ ದೇವಸ್ಥಾನನ ಭೇಟಿ ಮಾಡಿ. ತುಂಬ ಪವಿತ್ರವಾದ ದೇವಸ್ಥಾನ. ನೋಡ್ಬೋದು ಹೇಗಿದೆ ಅಂತ. ಒಳಗಡೆ ವಿಡಿಯೋ ಮಾಡೋವಾಗಿಲ್ಲ ದೇವಸ್ಥಾನದ ಒಳಗಡೆ, ಅದಕ್ಕೋಸ್ಕರ ನಾವು ವಿಡಿಯೋ ಮಾಡ್ತಾ ಇಲ್ಲ, ಹೊರಗಡೆಯಿಂದ ಮಾಡಿ ತೋರಿಸ್ತಾ ಇದ್ದೀನಿ ಹೇಗಿದೆ ಅಂತ. ನೋಡಿ ಸೂರ್ಯನ ಕಿರಣ ಹೇಗೆ ಹೊಡಿತಿದೆ ಅಂತ ದೇವಸ್ಥಾನದ ಮೇಲೆ ಮತ್ತು ನಮ್ಮ ಮೇಲೆ. ಬನ್ನಿ ಇವಾಗ ಹೊರಗಡೆ ಹೋಗೋಣ. ಇಲ್ಲಿಗೆ ನೋಡಿ ಒಳಗಡೆ ಹರಿತಾ ಇರೋಂಥ ನೀರು ಹೊರಗಡೆ ಕೇಳಿಸಲ್ಲ. ನೋಡ್ಬೋದು ಹೇಗೆ ಅಂತ. ಒಳಗಡೆ ಹೋದರೆ ನೀರಿನ ಸೌಂಡು ಒಂದು ಚೂರು ಕೇಳಿಸಲ್ಲ, ಎಷ್ಟೇ ನೀರು ಹರಿದ್ರೂ. ನೋಡಿ ರಾಮನ ಹತ್ರ ಹನುಮಂತ ಇರಲೇಬೇಕು. ಹಾಗೆ ಇಲ್ಲಿ ತುಂಬ ಕೋತಿಗಳು ಜಾಸ್ತಿ ಇವೆ ಇಲ್ಲಿ. ನೋಡ್ಬೋದು ಹೇಗಿದೆ ಅಂತ. ಇಷ್ಟೇ ಕಾಣೋದಂಥದ್ದು ದೇವಸ್ಥಾನ. ನೋಡ್ಬೋದು ಹೇಗಿದೆ ಅಂತ. ಝೂಮ್ ಹಾಕಿದ್ರೂ ಇಷ್ಟೇ ಕಾಣೋದು. ತುಂಬ ಒಳಗಡೆ ಭಕ್ತಾದಿಗಳವ್ರೆ. ಇನ್ನು ಇವಾಗ ಹೊರಗಡೆ ಹೋಗೋಣ. ನೋಡ್ಬೋದು ಇಲ್ಲಿಂದ ಎದುರಿಗೆ ಕಾಣೋ ಅಂಥದ್ದು ಹನುಮ, ರಾಮನ ಎದುರಿಗೆ. ನೋಡ್ಬೋದು ಇಲ್ಲಿಂದ ಹಿಂಗೆ ತಿರುಗಿದ್ರೆ ಈ ಕಡೆ ರಾಮ ಕಾಣಿಸ್ತಾನೆ, ಈ ಕಡೆ ಹನುಮಂತ ಕಾಣಿಸ್ತಾನೆ. ನೀವು ಇವಾಗ ಏನು ನೋಡ್ತೀರಾ, ಈ ಕಡೆ ಸೈಡ್ ಹೋದರೆ ಮುಡಿ ಕೊಡೋ ಅಂಥ ಜಾಗಕ್ಕೆ ಹೋಗುತ್ತೆ ಕೆಳಗಡೆ. ಮತ್ತು ಈ ಕಡೆ ಮಕ್ಕಳಿಗೆ ಆಟ ಆಡೋ ಅಂಥ ಮೈದಾನವೂ ಐತೆ. ಇದು ಆಂಜನೇಯ ಸ್ವಾಮಿ ಮೂರ್ತಿಗೆ ಹೋಗೋ ಅಂಥ ಜಾಗ. ನೋಡ್ಬೋದು ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೋಡ್ಬೋದು ತುಂಬ ಅದ್ಭುತವಾಗಿ ಕಾಣಿಸ್ತಿದೆ ನನಗಂತೂ ದೇವಸ್ಥಾನ. ನಿಮ್ಗೆ ಹೇಗೆ ಕಾಣಿಸ್ತಿದೆ ಅಂತ ಗೊತ್ತಿಲ್ಲ. ಫೋನಲ್ಲಿ ನಿಧಾನಕ್ಕೆ ನಿಂತ್ಕೊಂಡು ನೋಡಿದ್ರೆ ತುಂಬ ಅದ್ಭುತವಾಗಿ ಕಾಣಿಸ್ತಿದೆ. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.